ಹಲೋ ಗೈಸ್, ಎಲ್ಲರಿಗೂ ಭರತ್ ಪರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ನೋಡ್ತೀರಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ಏನು ಕೇಳ್ತಿದ್ರು, ಗಣಪತಿಗಳನ್ನ ತೋರಿಸಿ, ಎಲ್ಲ ಗಣಪತಿಗಳು ತೋರಿಸ್ರಿ ಯಾವ ರೀತಿ ಇದಾವೆ ಏನು ಎತ್ತ ಅಂತ ಕೇಳ್ತಿದ್ರು. ಸೊ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಬನ್ನಿ, ಇಲ್ಲಿ ನೋಡ್ತಿರ್ಬೋದು ಗೈಸ್, ನೀವು ತಬಲ ಮೇಲೆ ಕುಂತಿರೋದು ಅಂದರೆ ಒಂದು ಕಾಳೆ ಕೂಗ್ತಾರಲ್ಲ, ನಮ್ಮ ಕೋಟೆಯಲ್ಲಿ ಕಾಳೆ ಕೂಗರು ಅವಾಗ ಆಗಿನ ಕಾಲ, ಆ ಕಾಳೆ ಮೇಲೆ ಆ್ಯಂಡ್ ಡಮರುಗಳು ಇವು ಏನೋ ತಬಲ ಮತ್ತು ಕಾಳೆ ಮೇಲೆ ಕುಂತಿರೋಂಥ ಗಣಪತಿ ನೋಡ್ತಿರ್ಬೋದು. ಹೋದ ವರ್ಷ ಈ ಗಣಪತಿ ಇತ್ತು, ಈ ವರ್ಷ ಯೂನಿಕ್ ಸ್ಟೈಲಾಗಿ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ವಿಡಿಯೋಗಳು ಹೆಚ್ಚು ಗಣಪತಿಗಳನ್ನ ವೀಡಿಯೋಗಳು ನಿಮಗೆ ಏನಾದ್ರು ಬೇಕು ಅಂತಂದರೆ ನನ್ನ ಚಾನಲ್ ಸಿಗುತ್ತೆ. ಸೊ ಹಂಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಬಲ ಮೇಲೆ ಕುಂತಿರೋಂಥ ಗಣಪತಿ ಆ್ಯಂಡ್ ಡಮರುಗ ಮೇಲೆ ಕುಂತಿರೋಂಥ ಗಣಪತಿ ಇದೆ. ಡಮರುಗ ಮೇಲೆ ಕುಂತಿರೋಂಥ ಗಣಪತಿ ಆಲ್ಮೋಸ್ಟ್ ಲಕ್ಸುರಿಯಸ್ ಆಗಿ ಕುಂತಿರೋಂಥ ಗಣಪತಿ. ಇದು ನೆವಿಲ್ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿರೋದು. ನೆವಿಲ್ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿರ್ಬೋದು. ಎಷ್ಟು ಯೂನಿಕ್ ಸ್ಟೈಲ್ ಆಗಿ ಎಂಥ ಗತ್ನ ಕುಂತಿದೆ ಅಂತ. ಅದು ಇಲ್ಲಿ ಆನೆ ಗರ್ಜನೆ ಮಾಡ್ತಿದೆ, ಆನೆ ಗರ್ಜನೆ ಮಾಡ್ತಿರೋಂಥ ಗಣಪತಿ, ಗರ್ಜನೆ ಮಾಡ್ತಿರೋ ಆನೆ ಮೇಲೆ ಕುಂತಿರೋಂಥ ಗಣಪತಿ ನೋಡ್ತಿದ್ದೀರಾ. ಆ್ಯಂಡ್ ಇಲ್ಲಿ ಸಿಂಹಾಸನದ ಮೇಲೆ ಕುಂತಿರೋಂಥ ಗಣಪತಿ ನೋಡ್ತಿದ್ದೀರಾ. ಆ್ಯಂಡ್ ಕೆಳಗಡೆ ಸಿಂಹಾಸನಕ್ಕೆ ಇಲ್ಲಿನ ಒಂದು ಮುಂಗಾರ ಕೊಟ್ಟಿದ್ದಾರೆ. ಆ್ಯಂಡ್ ಇವಿ ಸ್ಟೈಲ್ ಆಗಿರಲಿ ಅಂತ ಅಂದು ಸೇಮ್ ಅದೇ ಥರ ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ ನೀವು ನೋಡ್ತಿರ್ಬೋದು. ಒಳ್ಳೆ ಯೂನಿಕ್ ಸ್ಟೈಲ್ ಆಗಿದೆ. ಆ್ಯಂಡ್ ವರ್ಕು ಕೂಡ ಅಷ್ಟೇ ಡೀಟೇಲ್. ಪ್ರತಿಯೊಂದು ಗಣಪತಿಯ ವರ್ಕು ಕೂಡ ತುಂಬ ಡೀಟೇಲ್ ಆಗಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು. ಪ್ರತಿಯೊಂದು ವರ್ಕು ಕೂಡ ಅಷ್ಟೇ ಡೀಟೇಲ್ ಆಗಿ ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಕಣ್ಣು ವರ್ಕ್ ಆಗಿರ್ಬೋದು, ಇದ್ರ ಪೇಂಟಿಂಗ್ ವರ್ಕ್ ಆಗಿರ್ಬೋದು, ಮತ್ತು ಸ್ಟೋನ್ ವರ್ಕ್ ಕೂಡ ತುಂಬ ಜಾಸ್ತಿ ಮಾಡಿಲ್ಲ, ಲಿಮಿಟೆಡ್ ಆಗಿ ಒಳ್ಳೆ ಕ್ವಾಲಿಟಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಗಣಪತಿ ಎಷ್ಟು ಲುಕ್ ಕಾಣಬೇಕಲ್ಲ ಅಷ್ಟೇ ಲುಕ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ಟೋನ್ ವರ್ಕು. ಮತ್ತು ಮುಂದೆ ಬನ್ನಿ, ಇಲ್ಲ ನೋಡ್ತಿರ್ಬೋದು, ಇವೆಲ್ಲ ಸಿಂಹಾಸನ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿದ್ದಾರೆ. ಆ್ಯಂಡ್ ಇವೆಲ್ಲ ಸಿಂಹಾಸನ ಮೇಲೆ ಕುಂತಿರೋದು ಆತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಶಿವನ ಅವತಾರದಲ್ಲಿ ಕುಂತಿರೋಂಥ ಗಣಪತಿ ನೀವು ನೋಡ್ತಿದ್ರ. ಇದು ನೋಡ್ತಿರ್ಬೋದು ಶಿವನ ಅವತಾರದಲ್ಲಿ ಕುಂತಿರೋಂಥ ಗಣಪತಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಅದೇ ಶಿವನ ಅವತಾರದಲ್ಲಿ ನೀವೇನು ಫಿಲಮ್ಗಳು ಎಲ್ಲ ಕಡೆ ನೋಡಿರ್ತೀರಲ್ಲ ಅದೇ ಥರ ಕುಂತಿರೋಂಥ ಗಣಪತಿ ನೀವು ಇಲ್ಲಿ ನೋಡ್ತೀರಾ. ಇದೆಲ್ಲ ನೋಡ್ತಿರ್ಬೋದು. ಭಾಳ ಗಣಪತಿಗಳು ಹೆಂಗೆ ಮಾಡ್ತಾರೆ ಅಂದರೆ ಬೇರೆ ಕಡೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪಂಚೆಗಳನ್ನೆಲ್ಲ ಪೇಂಟ್ ಹೊಡೆದು ಆ ಒಂದು ಫಿನಿಶಿಂಗ್ ಎಲ್ಲ ಅದರಲ್ಲೇ ಕೊಟ್ಟಿರ್ತಾರೆ. ಅದಕ್ಕೆ ಕಾರಣಕ್ಕೂ ಬಟ್ಟೆನೇ ಯೂಸ್ ಮಾಡಿರೋಲ್ಲ, ಕ್ಲಾತ್ನ ಯೂಸ್ ಮಾಡಿರೋಲ್ಲ, ಆ್ಯಂಡ್ ಫುಲ್ ಪೇಂಟಿಂಗ್ ಒಳಗೆ ಮುಚ್ಚಾಕಿರ್ತಾರೆ. ಬಟ್ ಇಲ್ಲಿ ಬಟ್ಟೆ ಇದೆಲ್ಲ ವಿತ್ ಒರಿಜಿನಲ್ ಕ್ಲಾತಲ್ಲಿ ಕೊಟ್ಟು ಸ್ಯಾಟಿನ್ ಬಟ್ಟೆ ಒಳಗೆ ಡಿಸೈನ್ ಮಾಡಿರೋಂಥ ಇದು ಪಂಚೆಗಳಾಗಿರುತ್ತೆ. ಆ್ಯಂಡ್ ಪಂಚೆಗಳು ಕೂಡ ತುಂಬ ಯೂನಿಕ್ ಸ್ಟೈಲಾಗಿ ಉಡಿಸಿದ್ದಾರೆ ಅಂತ ಅನ್ಬೋದು. ಯಾಕಂದರೆ ಪಂಚೆ ನೋಡ್ತಿರ್ಬೋದು ನೀವು. ಈ ಪಂಚೆನ ಎಷ್ಟು ಕ್ಲೀನಾಗಿ ನೆರಿಗೆ ಮಾಡಿ ಕೂರಿಸಿದ್ದಾರೆ ಅಂತಂದರೆ ತುಂಬ ಹೈಲೈಟಾಗಿ ಕಾಣುವಂಥ ಪಂಚೆ ಅಂತಲೇ ಹೇಳ್ಬೋದು. ಈ ಥರ ನೋಡ್ತಿರ್ಬೋದು ಎಲ್ಲ ಗಣಪತಿಗಳು ಇಲ್ಲಿ ಏನಾದ್ರು ಎಲ್ಲ ಗಣಪತಿಗಳನ್ನ ತುಂಬ ಯೂನಿಕ್ ಸ್ಟೈಲಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ನೋಡ್ತಿರ್ಬೋದು ಹಂಸದ ಮೇಲೆ ಕುಂತಿರೋಂಥ ಗಣಪತಿ, ಸಿಂಹಾಸನ ಮೇಲೆ ಕುಂತಿರೋಂಥ ಗಣಪತಿ, ಇಲ್ಲಿ ಚಂದ್ರನ ಮೇಲೆ ಕುಂತಿರೋಂಥ ಗಣಪತಿ ನೋಡ್ತಿರ್ಬೋದು ಗೈಸ್. ನೀವು ಇಲ್ಲೇನು ನೋಡ್ತಿರಲ್ಲ ಇದು ಚಂದ್ರನ ಮೇಲೆ ಕುಂತಿರೋಂಥ ಗಣಪತಿ ಇದಾಗಿರುತ್ತೆ. ಆ್ಯಂಡ್ ಈ ಕಡೆ ಇದು ನೆವಿಲ್ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿರೋದು. ಅಂದರೆ ಇದು ಕೃಷ್ಣನ ಕಾನ್ಸೆಪ್ಟಲ್ಲಿ ಇರುವಂಥ ಗಣಪತಿ ಗೈಸ್ ನೀವು ನೋಡ್ತಿರೋದು. ಅಂದರೆ ಇಲ್ಲಿ ಕೈಯಲ್ಲಿ ಕೊಳಲು ಹಿಡ್ಕೊಂಡು ಕೃಷ್ಣ ಹೆಂಗೆ ನೆವಿಲ್ ಮೇಲೆ ಕುಂತಿರ್ತಾನಲ್ಲ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದು ಶಿವನ ಅವತಾರದಲ್ಲಿ ನಂದಿ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿರೋದು. ಇಲ್ಲಿ ನಂದಿ ಮೇಲೆ ಅಂದರೆ ಹಸುವ ಮೇಲೆ ಶಿವ ಒಂದು ತ್ರಿಶೂಲ ಹಿಡ್ಕೊಂಡು ಯಾವ ರೀತಿ ನೀವು ಫೋನಲ್ಲಿ ವಿಡಿಯೋದಲ್ಲಿ ಅಲ್ಲೆಲ್ಲ ನೋಡ್ತಿರ್ತಾರ ಆ ಥರ ಇರುವಂಥ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಗೈಸ್. ಇಲ್ಲೆಲ್ಲ ನೋಡ್ತಿರ್ಬೋದು. ಇವಾಗ ನೀವೇನು ನೋಡಿದ್ರಲ್ಲ ಇವೆಲ್ಲ ಒಂದು 5 to 6 feet ಗಣಪತಿ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಸುಮಾರು ಒಂದು 8.5-9 ಅಡಿ ತನಕನೂ ಗಣಪತಿಗಳು ಇಲ್ಲಿದ್ದಾವೆ. ಆ್ಯಂಡ್ ಇದು ನೋಡಿರಿ ಒಂಥರ ಬಜರಂಗಿ ಒಂದು ಫೇಸಲ್ಲಿ ಕೊಟ್ಟಿರೋಂಥ ಗಣಪತಿ. ಇದು ನೋಡ್ತಿರ್ಬೋದು ನೀವು ಇಲ್ಲಿ ಬಜರಂಗಿ ಸ್ಟೈಲಲ್ಲಿ ಕೂತಿರೋಂಥ ಗಣಪತಿ ಗದೆ ಹಿಡ್ಕೊಂಡು ಇದೇ ಥರದಲ್ಲಿ ಇದೊಂದು ದೊಡ್ಡ ಗಣಪತಿ ಮಾಡಿದ್ದಾರೆ. ಒಂದೇ ಥರ 2 ಗಣಪತಿ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಜೋಕಾಲಿ ಮೇಲೆ ಕುಂತಿರೋಂಥ ಗಣಪತಿ ಗಾಯ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು. ಜೋಕಾಲಿ ಮೇಲೆ ಕುಂತಿರೋಂಥ ಗಣಪತಿನೇ ಸುಮಾರು 5 ಗಣಪತಿ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ಇವೊಂದು 7 feet ಆತಂದರೆ ಇವೊಂದು 9 feet ಸಂಘ ಬರೋಂಥ ಗಣಪತಿ ಇವು ಜೋಕಾಲಿ ಮೇಲೆ ಕುಂತಿರೋಂಥ. ಅವು ಸಣ್ಣವಾದರೆ ಇವು ದೊಡ್ಡವು. ಈ ದೊಡ್ಡ ಸೈಜಲ್ಲಿ 2 ಗಣಪತಿ ಮಾಡಿದ್ದಾರೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿನ ದೊಡ್ಡದಾಗಿ ಮಾಡಿ ಒಂಥರ ಕೈ ಮುಕ್ಕೊಂಡು ಸೈಡ್ ನಿಲ್ಲೋ ಥರ ಒಂದು ಪ್ಲೇಸಲ್ಲಿ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಎಲ್ಲ ಜೋಕಾಲಿ ಮೇಲೆ ಕುಂತಿರೋಂಥ ಗಣಪತಿ ಈ ಥರ ವರ್ಕ್ ಕೊಟ್ಟಿದ್ದಾರೆ. ಒಂಥರ ಸೈನಿಕ ಕಾರ್ಟೂನಲ್ಲಿ ನೋಡಿರ್ತೀರ ಗಣೇಶನ ಒಂದು ಕಾರ್ಟೂನ್ ಬರ್ತಿರುತ್ತಲ್ಲ ಅದರಲ್ಲಿ ನೋಡಿರ್ತಾರೆ ಅದೇ ಥರ ಕೊಟ್ಟಿದ್ದಾರೆ. ಇದು
ಸರ್ಪದ ಮೇಲೆ ಕುಂತಿರೋ ಗಣಪತಿ ಇದು ಯೂನಿಕ್ ಸ್ಟೈಲ್ ಆಗಿ ಒಳ್ಳೆ ಟ್ರೆಂಡಿಂಗ್ ಆಗಿರುವಂಥ ಗಣಪತಿ ನೀವು ನೋಡ್ತಿರೋದು. ಆ್ಯಂಡ್ ಇದು ಅಲ್ಲಿ ಬುಕ್ ಆಗಿದೆ. ಇದು ನೋಡ್ತಿರ್ಬೋದು ಸಿಂಹದ ಮೇಲೆ ಮೇಲಿರುವಂಥ ಗಣಪತಿ, 2 ಸಿಂಹ ಸೈಡಿಗೆ ಬಂದಿದ್ದಾವೆ, ಗರ್ಜನೆ ಮಾಡ್ತಿರೋಂಥ ಗಣಪತಿ ಇದು. ಅದ್ರ ಮೇಲೆ ಕುಂತಿರೋಂಥ ಗಣಪತಿ ಇದು ನೋಡ್ತಿರ್ಬೋದು ಹಂಸದ ಮೇಲೆ ಕುಂತಿರೋಂಥ ಗಣಪತಿ. ಬಟ್ ಇದು ಯಾವ ರೀತಿ ಬಂದಿದೆ ಅಂದರೆ ಒಂದು ಮೈಲಾರ ಕಾನ್ಸೆಪ್ಟಲ್ಲಿ ಬಂದಿದೆ. ಮೈಲಾರಲಿಂಗೇಶ್ವರ ಏನು ಭಂಡಾರಾಶ್ರಮ ಹಣೆಗೆ ಆ ಥರ ಕಾನ್ಸೆಪ್ಟಲ್ಲಿ ಬಂದಿರುವಂಥ ಗಣಪತಿ. ಆ್ಯಂಡ್ ಇದು ಕೂಡ ಸಿಂಹದ ಮೇಲೆ ಕುಂತಿರುವಂಥ ಗಣಪತಿ. ಈ ಥರ ವೆರೈಟೀಸ್ ಆಫ್ ಗಣಪತಿಗಳು ನೀವು ನೋಡ್ಬೋದಾಗಿದೆ. ಆ್ಯಂಡ್ ಅಲ್ಲಿ ನೋಡ್ಬೋದು ಒಂದು ಸರ್ಪದ ಮೇಲೆ ಕುಂತಿರುವಂಥ ಗಣಪತಿ ನೀವು ತೋರಿಸ್ತಿದ್ದೀನಿ. ಇದು ಸಣ್ಣ ಗಣಪತಿ ಆಗಿರ್ಬೋದು. ಆ್ಯಂಡ್ ಒಂದು 6.5 ಫೀಟ್ ಸಮಥಿಂಗ್ ಬರುತ್ತೆ. ಇದು ಗ್ರೀನ್ ಕಲರ್ ಸರ್ಪ ಏನು ನೋಡ್ತಿರಲ್ಲ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಬಂದಿದೆ. ಆ್ಯಂಡ್ ಸರ್ಪನ ನೀವು ನೋಡಿದ್ರೆ ಸೇಮ್ ಒರಿಜಿನಲ್ ಕಣ್ಣಿಗೆ ಕಾಣುತ್ತೆ ದೂರದಿಂದ, ಆ ಥರ ಒಂದು ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಏನು ನೋಡ್ತಿರಲ್ಲ ಎಲ್ಲ ಗಣಪತಿಗಳು ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ ಆಗಿರ್ತವೆ. ಆ್ಯಂಡ್ ಇದರಲ್ಲೂ ಕೂಡ ವರ್ಕು ಡೀಟೇಲ್ ಆಗಿ ಕೊಟ್ಟಿರುವಂಥ ಗಣಪತಿ. ಇಲ್ಲಿ ನೋಡ್ಬೋದು ಇದರ ವರ್ಕ್ ನೋಡಿ, ಇಲ್ಲಿ ಬಳ್ಳಾರ ಹಚ್ಚಿರೋಂಥ ಗಣಪತಿ ನೋಡ್ತಿರೋದು. ಇದು ಸೇಮ್ ಮೈಲಾರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಆ್ಯಂಡ್ ಮೈಲಾರಲಿಂಗೇಶ್ವರ ಯಾವ ಥರ ಬಂಡಾರ ಹಚ್ತಾರಲ್ಲ ಆ ಥರ ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ ಆಗಿರುತ್ತೆ. ಇದು ನೋಡಿ ಶಿವನ ಒಂದು ಏನು ವಿಭೂತಿ ಹಚ್ಕೊಂಡು ಇರುವಂಥ ಕಾನ್ಸೆಪ್ಟಲ್ಲಿ ಈ ಒಂದು ಗಣಪತಿ ರೆಡಿಯಾಗಿದೆ. ಇದು ಕೂಡ ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ. ಈ ಥರ ವೆರೈಟೀಸ್ ಆಫ್ ಗಣಪತಿಗಳು ಎಲ್ಲ ನೋಡುವಾಗಿದೆ. ತುಂಬ ಗಣಪತಿಗಳು ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ, ಸುಮಾರು ಒಂದು 7 ರಿಂದ 8 ಅಡಿ ತನಕ ಬರುವಂಥ ಗಣಪತಿಗಳನ್ನ ಇಲ್ಲೆಲ್ಲ ನೋಡ್ತಿದ್ದೀರ ನೀವು. ನೆಕ್ಸ್ಟ್ ಒಂದು ಇದರಲ್ಲಿ ವೆರೈಟೀಸ್ ಆಫ್ ಗಣಪತಿಗಳು ಡಿಫ್ರೆಂಟ್ ಸ್ಟೈಲಾಗಿ ಆ್ಯಂಡ್ ಬೇರೆ ಬೇರೆ ಒಂದು ಇದ್ರ ಮೇಲೆ ಕುಂತಿರುವಂಥ ಗಣಪತಿಗಳನ್ನ ತೋರಿಸ್ತೀನಿ, ಬನ್ನಿ ಆ ಕಡೆ ಹೋಗೋಣ. ಕಾಯಿಸಿ ನೋಡ್ಬೋದು ನೀವು ಅಲ್ಲಿ ಏನು ಸಣ್ಣ ಗಣಪತಿ ನೋಡೋರಲ್ಲ ಅದೇ ಗಣಪತಿ ಸುಮಾರು ಒಂದು 8.5 9 ಅಡಿ ಬರೋಂಥ ಗಣಪತಿ. ಇದು ಚಂದ್ರ ಮೇಲೆ ಕುಂತಿರೋಂಥ ಗಣಪತಿ ಇಲ್ಲಿ ನೋಡ್ತಿದ್ದಾರೆ. ಆ್ಯಂಡ್ ಈ ಕಡೆ ಸೇಮ್ ಅಲ್ಲಿ ಸಣ್ಣ ಗಣಪತಿ ನೋಡಿದ್ರಲ್ಲ ನೀವು ಕೃಷ್ಣನ ಕಾನ್ಸೆಪ್ಟಲ್ಲಿ ಇರುವಂಥ ಗಣಪತಿ. ಇದು ನವಿಲ್ ಮೇಲೆ ಕುಂತಿರುವಂಥ ಗಣಪತಿ, ಕೃಷ್ಣನ ಕಾನ್ಸೆಪ್ಟಲ್ಲಿ ಇರುವಂಥ ಗಣಪತಿನ ನೀವು ನೋಡ್ತಿದ್ದೀರ. ಆ್ಯಂಡ್ ಇಲ್ಲಿ ನಂದಿ ಮೇಲೆ ಕುಂತಿರುವಂಥ ಗಣಪತಿ ನೀವು ಏನು ಸಣ್ಣದ ನೋಡಿದ್ರಲ್ಲ ಅದೇ ಥರದ್ದು ನಂದಿ ಮೇಲೆ ಕುಂತಿರೋಂಥ ಗಣಪತಿ, ದೊಡ್ಡ ಗಣಪತಿ. ಆ್ಯಂಡ್ ಇದು ನೋಡ್ತಿರ್ಬೋದು ಯೂನಿಕ್ ಸ್ಟೈಲ್ ಆಗಿರುವಂಥ ಗಣಪತಿ, ತುಂಬ ರನ್ನಿಂಗ್ ಆಗಿ ತುಂಬ ಜನಗಳ ಬೇಡಿಕೆ ಆಗಿರುವಂಥ ಗಣಪತಿ. ಇದು ಏನೋ ಆಂಜನೇಯನ ಹೆಗಲ ಮೇಲೆ ಕುಂತಿರೋಂಥ ಗಣಪತಿ ನೀವು ನೋಡ್ತಿರ್ಬೋದು. ಇದರ ವರ್ಕ್ ಕೂಡ ತುಂಬ ಡೀಟೇಲ್ ಆಗಿದೆ ಆ್ಯಂಡ್ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಗದೆ ಹಿಡ್ಕೊಂಡು ಕುಂತಿರೋಂಥ ಗಣಪತಿ ಇಲ್ಲಿ ನೋಡ್ತಿರ್ಬೋದು. ಅಲ್ಲಿ ಆನೆ ಮೇಲೆ ಕುಂತಿರೋಂಥ ಗಣಪತಿ ನೋಡ್ತಿರ್ಬೋದು ನೀವು, ಆನೆ ಮೇಲೆ ಕುಂತಿರೋಂಥ ಗಣಪತಿ. ಆ್ಯಂಡ್ ನವಿಲ್ ಮೇಲೆ ಕುಂತಿರೋಂಥ ಗಣಪತಿ ಇನ್ನೊಂದು ಯೂನಿಕ್ ಸ್ಟೈಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಆನೆ ಗರ್ಜನೆ ಮಾಡ್ಕೊತ ಅದ್ರ ಮೇಲೆ ಕುಂತಿರೋಂಥ ಗಣಪತಿನೂ ಯೂನಿಕ್ ಸ್ಟೈಲ್ ಆಗಿ ಮಾಡಿದ್ದಾರೆ. ಇದೇ ಥರ ತುಂಬ ವೆರೈಟೀಸ್ ಆಫ್ ಗಣಪತಿಗಳು ಇಲ್ಲಿ ನೋಡ್ಬೋದಾಗಿದೆ. ಆ್ಯಂಡ್ ಈ ಒಂದು ಗಣಪತಿ ವಿಡಿಯೋಸ್ಗೂ ನಿಮಗೆ ಆಗ್ತಿರೋದು ಏನಕ್ಕಂತಂದ್ರೆ ತುಂಬ ಜನ ಕೇಳ್ತಿದ್ದಾರೆ ಗಣಪತಿ ಎಲ್ಲೆಲ್ಲಿ ಮಾಡ್ತಿದ್ದಾರೆ, ಯಾವ್ಯಾವ ಥರ ಇದ್ದಾವೆ, ಎಷ್ಟು ಗಣಪತಿ ಇದ್ದಾವೆ, ಏನು ಎತ್ತ ಅಂತ ತುಂಬ ಜನ ಕೇಳ್ತಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಯಾವ್ಯಾವ ಗಣಪತಿ ಅದಾವೆ ಎಲ್ಲ ಗಣಪತಿ ತೋರಿಸ್ತಿದ್ದೀನಿ. ಆ್ಯಂಡ್ ಆ ಕಡೆ ಸೈಡ್ ಹೋದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಂಹಾಸನದ ಮೇಲೆ ಕುಂತಿರೋದು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಏನಾಗೆಲ್ಲ ಸಿಂಹಾಸನದ ಮೇಲೆ ಕುಂತಿರೋ ಗಣಪತಿ, ಈ ಗಣಪತಿ ಕೂಡ ಸಿಂಹಾಸನದ ಮೇಲೆ ಕುಂತಿರೋದು. ಒಳ್ಳೆ ಯೂನಿಕ್ ಸ್ಟೈಲ್ ಆಗಿ ಲಕ್ಷಣವಾಗಿ ಕುಂತಿರುವಂಥ ಗಣಪತಿ ನೋಡ್ತಿರ್ಬೋದು. ಇಷ್ಟು ವರ್ಕ್ ಆಗಿದೆ. ಆ್ಯಂಡ್ ಒಂಥರ ಗತ್ನಲ್ಲೇ ಕುಂತಿರುವಂಥ ಗಣಪತಿ ಅಂತಲೇ ಹೇಳ್ಬೋದು ಇದು ಸಿಂಹಾಸನದ ಮೇಲೆ. ಇವೆಲ್ಲ ಆಲ್ಮೋಸ್ಟ್ ಸಿಂಹಾಸನದ ಮೇಲೆ ಕುಂತಿರುವಂಥ ಗಣಪತಿ ಆಗಿರುತ್ತೆ. ಆ ಕಡೆ ಸೈಡು ಕೂಡ ಸುಮಾರು ಒಂದು 5 ಅಡಿ ಗಣಪತಿ ಇದ್ದಾವೆ, ಅವು ಕೂಡ ಸಿಂಹಾಸನದ ಮೇಲೆ ಕುಂತಿರೋಂಥ ಗಣಪತಿ. ಈ ಒಂದು ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ. ನಿಮ್ಗೇನಾರ ಒಳ್ಳೊಳ್ಳೆ ಗಣಪತಿಗಳು ಕಮ್ಮಿ ಪ್ರೈಸಲ್ಲಿ ನೀವೇನಾರು ನಿಮ್ಮ ಏರಿಯಾಕ್ಕೆ ಕೂರಿಸ್ಬೇಕು ಅಂತಂದರೆ ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಳ್ಳೊಳ್ಳೆ ಗಣಪತಿ ಬೇಗ ಸೇಲ್ ಆಗ್ತವೆ. ಆಮೇಲೆ ಬಂದು ನಮಗೆ ಅದೇ ಗಣಪತಿ ಬೇಕು ಅಂದರೆ ಸಿಗೋದಿಲ್ಲ. ಹಾಗಾದರೆ ಅದು ಬೇರೆ ಥರ ಗಣಪತಿಗಳು ನೀವು ಬೇರೆ ಕಡೆ ಹೋದ್ರಿ ಅಂದರೆ ಅಲ್ಲಿ ಕೂಡ ತುಂಬ ಪ್ರೈಸ್ ಆಗುತ್ತೆ. ಆ್ಯಂಡ್ ಅಲ್ಲಿ ತುಂಬ ಪ್ರೈಸ್ ಅಂದರೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ಅಷ್ಟೇ ಖರ್ಚಾಗುತ್ತೆ. ನಮ್ಮ ದುರ್ಗದಲ್ಲಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಡಿಸೈನಲ್ಲಿ, ಒಳ್ಳೆ ಲಕ್ಷಣ ಕುಂತಿರೋಂಥ ಗಣಪತಿ ಬುಕ್ ಮಾಡಬೇಕು ಅಂತಂದರೆ ಶೆಲ್ ಪೆಟ್ರೋಲ್ ಬಂಕ್ ಹಿಂದ್ಗಡೆ, ಚಳ್ಳಕೆರೆ ರೋಡಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದ್ರ ಹಿಂದ್ಗಡೆ ಬಂದರೆ ಒಳ್ಳೊಳ್ಳೆ ಗಣಪತಿಗಳು ಸಿಗ್ತವೆ. ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.